ಒಂದು ಪಟ್ಣದಲ್ಲಿ ಸುಭದ್ರ ಎಂಬ ಒಂದು ದೊಡ್ಡಾಕೆ ಇರ್ತಾಳೆ. ಆಕೆಗೆ 3 ಜನ ಮಕ್ಕಳು. ಮೂವರು ಸಾಫ್ಟ್ವೇರ್ ಉದ್ಯೋಗ ಮಾಡ್ತಾ ಇರ್ತಾರೆ. ಸುಭದ್ರ ಗಂಡ ಸತ್ತೋಗೋಕ್ಕೂ ಮುಂಚೆ ಪಟ್ಣದಲ್ಲೇ ಉದ್ಯೋಗ ಮಾಡ್ತಾ ಇದ್ದಿದ್ರಿಂದ ಅವರೂ ಪಟ್ಣದಲ್ಲೇ ಸ್ಥಿರವಾಗಿರ್ಬೇಕಾಗಿತ್ತು. ಆದ್ರೆ 3 ಜನ ಮಕ್ಕಳಿಗೂ ಮದ್ವೆ ಸಮಯ ಬಂದಾಗ ಅವ್ರಿಗೆ ಪಟ್ಣದ ಸಂಬಂಧ ಬೇಡ ಅಂತ ಹಳ್ಳಿಯಿಂದ ಬಂದ ಸೊಸೆಯರಾದ್ರೆ ಸಾಂಪ್ರದಾಯವಾಗಿ ಇರ್ತಾರೆ ಅಂತ ಯೋಚನೆ ಮಾಡಿ ಸುಭದ್ರ 3 ಜನಕ್ಕೂ 3 ಸೊಸೆಂದ್ರನ್ನ ಹಳ್ಳಿಯಿಂದ ತಂದು ಮಾಡಿದ್ಲು. ದೊಡ್ಡ ಸೊಸೆ ದಿವ್ಯಾ, 2ನೇ ಸೊಸೆ ಸೌಮ್ಯ, ಇನ್ನ 3ನೇ ಸೊಸೆ ರಮ್ಯಾ. ಹೀಗೆ ಒಂದೇ ಸಾರಿ ಮೂವರ್ಗೂ ಮದ್ವೆ ಮಾಡೋದ್ರಿಂದ ಸುಭದ್ರ ಮನೆ ತುಂಬಾ ಹಬ್ಬದ ವಾತಾವರಣ ಮೂಡಿದೆ. ಹಾಗೆ ಮದ್ವೆ ಆದ 1 ತಿಂಗಳಿಗೆ ಆಷಾಢ ಮಾಸ ಬರೋದ್ರಿಂದ ಸೊಸೇಂದ್ರು ಮೂವರು ಅವ್ರ ಊರ್ಗಳಿಗೆ ಹೊರಟೋದ್ರು. ಗೇಟ್ ಹತ್ರನೇ ನಿಂತ್ಕೊಂಡು ಸುಭದ್ರ 3 ಸೊಸೇಂದ್ರ ಬಗ್ಗೆ ಹೀಗ್ ಅನ್ಕೊಳ್ತಾಳೆ. ಆಷಾಢ ಮುಗಿದ್ಮೇಲೂ ಸೊಸೇಂದ್ರಿನ್ನೂ ಏನು ಊರ್ನಲ್ಲೇ ಇದ್ದಾರೆ, ಇವ್ರಿಗಿನ್ನೂ ಆಷಾಢ ಮುಗ್ದಿಲ್ವೋ ಏನೋ ಅನ್ಕೊಳ್ತಾ ಇದ್ದಾಗ 3 ಸೊಸೇಂದ್ರು ಒಂದು ಒಂಟಿ ಎತ್ತು ಬಂಡಿ ಮೇಲ್ ಬಂದು, ರೀ ಸ್ವಾಮಿ, ಇಲ್ಲೇ ನಮ್ಮನೆ, ನಿಲ್ಸಿ ಇಲ್ಲೇ ಅಂತ ಹೇಳ್ದಾಗ ಗಾಡಿ ನಿಲ್ಲುತ್ತೆ. 3 ಸೊಸೆಂದ್ರು ಎತ್ತಿನ ಗಾಡಿಯಿಂದ ಇಳ್ದಿದ್ ನೋಡಿ ಸುಭದ್ರ ಶಾಕ್ ಆಗ್ತಾಳೆ. ದೊಡ್ಡ ಸೊಸೆ ದಿವ್ಯಾ ಕೈಯಲ್ಲಿ ಒಂದು ಕರುವನ್ನ ಇಟ್ಕೊಂಡಿದ್ದಾಳೆ. 2ನೇ ಸೊಸೆ ರಮ್ಯಾ ಕೈಯಲ್ಲಿ ಒಂದು ಕೋಳಿ ಹುಂಜ ಹಿಡ್ಕೊಂಡು ಹೇಳಿದ್ಲು. ಇನ್ನ 3ನೇ ಸೊಸೆ ಬಟ್ಟೆನ ಬ್ಯಾಗಲ್ ತರದೆ ಒಂದು ಮೂಟೆ ಕಟ್ಕೊಂಡು ಇಳಿದ್ಲು. ಅದನ್ ನೋಡಿದ ಸುಭದ್ರಗೆ ಒಂದೇ ಸಲಕ್ಕೆ ಏನೂ ಅರ್ಥ ಆಗಿಲ್ಲ. ಆ, ನೀವ್ ಮೂವರು ನಿಜವಾಗ್ಲೂ ನನ್ ಸೊಸೆಂದ್ರೇನಾ? ಏನತ್ತೆ, ಬಿಸಿಲ್ಗೆ ಕಣ್ ಕಾಣಿಸ್ತಿಲ್ವಾ ಏನು? ನಾವ್ ಮೂವರು ನಿಮ್ ಸೊಸೆಂದ್ರೆ ನೋಡಿ. ಸುಭದ್ರ ಕಣ್ಣರಳಿಸ್ತಾ ನೋಡ್ತಾ, ಈ ಎತ್ತಿನ ಗಾಡಿ ಏನು ಆಟೋಲ್ ಬರ್ದೆ? ನಾವ್ ಮೂವರು ಒಂದೇ ಸಲ ಇಳಿದು ಬಸ್ ಸ್ಟ್ಯಾಂಡಲ್ ಸೇರಿದ್ವಿ ಅತ್ತೆ. ಆಟೋನ್ ಕೇಳಿದ್ರೆ ಇಲ್ಲಿಗ್ ಬರಕ್ಕೆ ತುಂಬಾ ಹಣ ಕೇಳ್ದ. ಆಗ ನಾವ್ ಬುದ್ಧಿವಂತಿಕೆಯಿಂದ ಎತ್ತಿನ ಗಾಡಿ ಅವ್ರ ಜೊತೆ ಮಾತಾಡಿ ಕಡಿಮೆ ಹಣಕ್ಕೆ ಬಂದ್ಬಿಟ್ವಿ. ನಿಮ್ ಬುದ್ಧಿವಂತಿಕೆ ಆ ಕಡೆ ಇರ್ಲಿ. ಈ ತರ ಆಟೋಲ್ ಬರದೆ ಎತ್ತಿನ ಗಾಡಿ ಮೇಲೆ ಬಂದ್ರೆ ಕಾಲನಿಯಲ್ಲೆಲ್ಲ ನಮ್ ಮರ್ಯಾದೆ ಹೋಗುತ್ತೆ. ಯಾವಾಗೂ ಈ ತರ ಮಾಡ್ಬೇಡಿ ಅಂತ ಕ್ಲಾಸ್ ತಗೋತಾ ಇದ್ದಾಗ ಇಷ್ಟ್ರಲ್ಲಿ ದಿವ್ಯಾ ಹಿಡ್ಕೊಂಡಿರೋ ಕರು ಅಂಬಾ ಅಂತ ಕೂಗುತ್ತೆ. ಆದ್ರಿಂದ ಸುಭದ್ರ ಹೆದರ್ಕೊಂಡು, ಅಯ್ಯೋ ನಿನ್ನ ಇದೇನೆ? ಎಳೆ ಕರು ಅತ್ತೆ, ಇದಂದ್ರೆ ನಂಗೆ ತುಂಬಾ ಇಷ್ಟ, ಅದಕ್ಕೆ ಬೆಳೆಸ್ಕೊಳ್ಳೋಣ ಅಂತ ತಂದೆ ಅಂದಾಗ ಸುಭದ್ರ ಶಾಕ್ ಆಗ್ತಾ 3 ಕೈಯಲ್ಲಿರೋ ವಸ್ತುಗಳನ್ನ ಗಮನಿಸಿ, ಪಕ್ಕ ಹಳ್ಳಿಯವ್ರ ತರ ಪ್ರವರ್ತಿಸ್ಬೇಡಿ. ನಾವೇನ್ ಮಾಡಿದ್ವಿ ಅತ್ತೆ? ಯಾರಾದ್ರೂ ಸಿಟಿಗೆ ಈ ತರ ಕರುಗಳ್ನ ಕೋಳಿಗಳ್ನ ತರ್ತಾರ? ಈಕೆ ನೋಡು, ಬ್ಯಾಗ್ ಇಲ್ಲ ಅಂತ ಬಟ್ಟೆ ಮೂಟೆ ಬೇರೆ ಕಟ್ಕೊಂಬಂದಿದ್ದಾಳೆ ಅಂತ ಅವ್ರನ್ನ ಅವಮಾನ ಮಾಡ್ತಾಳೆ. 3 ಸೊಸೆಂದ್ರು ತಲೆ ಕೆಳಗ್ ಮಾಡಿ ನಿಂತ್ಕೋತಾರೆ. ನಿಮಗ್ ನಾಳೆ ತನಕ ಟೈಮ್ ಕೊಡ್ತಾ ಇದೀನಿ, ಇವೆಲ್ಲ ಮನೆ ಹತ್ರ ಬಿಟ್ಟು ಬನ್ನಿ. ಅಲ್ಲಿ ತನಕ ಸಿಟಿಗ್ ಬಂದ್ರೆ ಮನೆ ಒಳಗ್ ಬಿಡಲ್ಲ ಅಂತ ವಾರ್ನಿಂಗ್ ಕೊಟ್ಲು. ತಕ್ಷಣ ಸೊಸೆಂದ್ರು ಮತ್ತೆ ಊರಿಗೆ ಹಿಂತಿರುಗ್ಬಿಟ್ರು. ಅಯ್ಯೋ ದೇವ್ರೆ, ಮೊದಲ್ನಲ್ಲೇ ಹೀಗಿದ್ರೆ ಈ 3 ಸೊಸೆಂದ್ರೊಂದಿಗೆ ನಾನ್ ಹೇಗೇಗ್ಬೇಕೋ ಏನೋ ಅಂತ ಹೆದರ್ಕೊಂಡ್ಲು ಸುಭದ್ರ. ಮರುದಿನ 3 ಸೊಸೆಯರು ಅದನ್ನೆಲ್ಲ ಊರಲ್ಲೇ ಬಿಟ್ಟು ಮನೆಗ್ ಬಂದ್ರು. ಹಾಗೆ ಆ ದಿನ ಕಳೆದೋಯ್ತು. ಹಳ್ಳಿಯಲ್ಲಿ ಮುಂಜಾನೆನೇ ಎದ್ದು ಕೆಲ್ಸ ಮಾಡೋ ಅಭ್ಯಾಸ ಇರೋದ್ರಿಂದ ಮರುದಿನ ಕತ್ಲಲ್ಲಿ 5 ಗಂಟೆಗೆ ಸೊಸೆಂದ್ರಿಗೆ ಎಚ್ಚರ ಆಯ್ತು. ಹೊರಗಡೆಗ್ ಬಂದ್ರು. ಓ, ನಿಮಗ್ ನಮ್ ಥರನೇ ಬೆಳಿಗ್ಗೆ ಎದ್ದು ಕೆಲ್ಸ ಮಾಡೋ ಅಭ್ಯಾಸ ಇದೆಯೇನೋ? ನಾವೂನು ಹಳ್ಳಿಯವ್ರಲ್ವೇನಕ್ಕ? ಅದು ನಿಜಾನೇ ಬಿಡು. ಆದ್ರೆ ಇವತ್ ಶುಕ್ರವಾರ, ಈಚೆ ಎಲ್ಲ ಗುಡಿಸಿ ಸಗಣಿ ಸಾರಿಸಿ ರಂಗೋಲಿ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ. ನಾನ್ ರಂಗೋಲಿ ಹಾಕ್ತೀನಿ, ಆದ್ರೆ ಸಗಣಿ ಇಲ್ವಲ್ಲ. ನಾನು ಕರುನ ಮನೆಗ್ ಬಿಟ್ಟು ಏನಕ್ಕೂ ಇರ್ಲಿ ಅಂತ ಸಗಣಿನ ಕವರಲ್ ಕಟ್ಕೊಂಬಂದಿದೀನಿ. ಆದ್ರೆ ತಗೋಬಾ, ನಾನ್ ಇಷ್ಟ್ರೊಳಗೆ ಶುಭ್ರ ಮಾಡ್ತೀನಿ ಅಂತ 3 ಸೊಸೆಂದ್ರು ಸೇರಿ ಒಬ್ರು ಶುಭ್ರ ಮಾಡಿದ್ರು. ದಿವ್ಯಾ ಸಗಣಿ ಸಾರ್ಸಿದ್ಲು, ಸೌಮ್ಯ ರಂಗೋಲಿ ಹಾಕ್ತಿದ್ಲು. ಇಷ್ಟ್ರಲ್ಲಿ ಇವ್ರ ಮಾತುಗಳೆಲ್ಲ ಕೇಳಿಸಿ ಸುಭದ್ರಾಗೆ ಎಚ್ಚರ ಆಗಿ ಹೊರಗಡೆ ಬಂದ್ಲು. ಏನಿದು ಸಗಣಿ ವಾಸನೆ ಬರ್ತಾ ಇದೆ ಅಂತ ಹೊಸಳ ಹತ್ರ ಬಂದ್ಲು. ಅಲ್ಲಿ ನಡೀತಾ ಇರೋ ಭಾಗವತ ನೋಡಿ, ಅಯ್ಯೋ ಅಯ್ಯೋ ಅಯ್ಯೋ, ಏನ್ರೇ ಇದು? ಏನ್ ಮಾಡ್ತಿದ್ದೀರಾ? ಈ ಸಗಣಿ ಏನು? ಈ ರಂಗೋಲಿ ಏನು? ಇವತ್ ಶುಕ್ರವಾರ ಅಲ್ವಾ ಅತ್ತೆ, ಅದಕ್ಕೋಸ್ಕರನೇ. ಆದ್ರೆ ಹೀಗೆ ಸಗಣಿ ಎಲ್ಲ ಸಾರಿಸಿ ಹೀಗ ಗಬ್ಬೆಬ್ಸೋದು? ಸುತ್ತಮುತ್ತ ಅವ್ರು ಯಾರಾದ್ರೂ ನೋಡಿದ್ರೆ ನಮ್ ಮಾನ ಮರ್ಯಾದೆ ಎಲ್ಲ ಹೋಗುತ್ತೆ. ಇದು ಸಿಟಿ. ಹಳ್ಳಿಯವ್ರ ತರ ಮಾಡಿ ನನ್ ಮಾನ ಮರ್ಯಾದೆ ತೆಗಿಬೇಡ್ರೆ. ನಿಮ್ಗೊಂದ್ ದೊಡ್ಡ ನಮಸ್ಕಾರ. ಯಾರಾದ್ರೂ ನೋಡಕ್ ಮುಂಚೆ ಮೊದ್ಲದನ್ನೆಲ್ಲ ತೊಳಿರಿ ಅಂತ ಹೇಳುತ್ತಾ
ಮತ್ತೆ ಸೊಸೇಂದ್ರ ಕೈಲಿ ಅದನ್ನೆಲ್ಲ ಶುಭ್ರ ಮಾಡ್ಸಿದ್ಲು. ಹಾಗೆ ಹಳ್ಳಿ ಸೊಸೇಂದ್ರಿಗೆ ಸಿಟಿಯಲ್ ಹೇಗಿರ್ಬೇಕೋ ಗೊತ್ತಿಲ್ದೆ ಸುಭದ್ರ ನಾನಾ ಅವಸ್ಥೆಗಳು ಪಡ್ತಿರ್ತಾಳೆ. ಹಾಗೆ ದಿನಗಳು ಕಳೀತಾ ಇದೆ. ಒಂದಿನ ಕಾಲನಿಯಲ್ಲಿ ಒಂದು ಫಂಕ್ಷನ್ಗೆ ಹೋಗ್ಬೇಕಾಗ್ ಬಂತು. ಇದೋ ನಾವೀಗ ಫಂಕ್ಷನ್ಗೆ ಹೋಗ್ತಾ ಇದೀವಿ, ಅಲ್ಲಿ ಸೈಲೆಂಟ್ ಆಗಿರ್ಬೇಕು, ಸುಮ್ನೆ ಹುಚ್ಚಾಗಾಡಿ ನನ್ ಮಾನ ಮರ್ಯಾದೆ ತೆಗಿಬೇಡಿ ಅಂತ ಹೇಳಿ ಮೂವರ್ ಸೊಸೇಂದ್ರನು ಫಂಕ್ಷನ್ ಕರ್ಕೊಂಡ್ ಹೋದ್ಲು. ಮೂವರ್ ಸೊಸೇಂದ್ರು ಅಲ್ಲಿಡೋ ಊಟವನ್ನ ನೋಡಿ ಓಡೋಡಿ ಹೋಗಿ ಪ್ಲೇಟ್ ತುಂಬಾ ಎಲ್ಲಾನು ಹಿಡಿಸ್ಕೊಂಡು ಆತ್ರದಿಂದ ತಿನ್ನೋದಕ್ಕೆ ಶುರು ಮಾಡಿದ್ರು. ಅದನ್ ನೋಡಿದ ಜನ್ರು ಸೊಸೇಂದ್ರನ ವಿಚಿತ್ರವಾಗಿ ನೋಡಿದ್ರು. ಇನ್ನ ಸೊಸೇಂದ್ರನ ಗಮನಿಸಿದ ಅತ್ತೆ, ಅಯ್ಯೋ, ನನ್ ಮೊದ್ಲೇ ಅನ್ಕೊಂಡೆ ಇವ್ರ ಜೊತೆ ಬಂದ್ರೆ ನನ್ ಮಾನ ಹೋಗುತ್ತೆ ಅಂತ. ಹಳ್ಳಿಯವ್ರಂದ್ರೆ ಚೆನ್ನಾಗಿರ್ತಾರೆ ಅನ್ಕೊಂಡ್ರೆ ಹೀಗ್ ಮಾಡ್ತಾರೆ ಅಂತ ಅನ್ಕೊಳ್ಳೇ ಇಲ್ಲ. ದೇವ್ರೆ, ಈ ಸೊಸೇಂದ್ರ ಜೊತೆ ನಾನ್ ಹೇಗ್ ಬದುಕೋದು ಅನ್ಕೊಳ್ತಾ ಇದ್ದಾಗ ಸೊಸೇಂದ್ರ ಕರೆಯುತ್ತಾ, ಅತ್ತೆ, ನೀವೂನು ಪ್ಲೇಟ್ ತಗೊಂಡು ತಿನ್ಕೊಳ್ಳಿ, ಆಮೇಲ್ ಹೋದ್ರೆ ಎಲ್ಲ ಆಗೋಗುತ್ತೇನೋ ಅಂತ ಜೋರಾಗಿ ಕಿರ್ಚಿದ್ಲು ದಿವ್ಯಾ. ಆದ್ರಿಂದ ಎಲ್ರೂ ಸುಭದ್ರ ಕಡೆ ತಿರುಗ್ ನೋಡಿದ್ರು. ಆದ್ರಿಂದ ಸುಭದ್ರಾಗೆ ಮರ್ಯಾದೆ ಹೋದಾಗ ಆಯ್ತು. ಈ ಮೊರಟು ಸೊಸೇಂದ್ರನ ನೋಡಿ ಹಣೆ ಚಚ್ಕೊಂಡು ಅಲ್ಲಿಂದ ಹೊರಟೋದ್ಲು.